ಜಟಕ ಬಂಡಿ. ನಮಸ್ತೆ ಅಮ್ಮ. ನಿಮ್ಮ ಹೆಸರೇನಮ್ಮ? ನಮ್ಮ ಹೆಸರು ಕವಿತಾ ಅಂತ. ಕವಿತಾ. ಹಿರೇಕೆರೂರಿಂದ ಬಂದಿದ್ದೇವೆ ಇಲ್ಲಿ. ಇವರಿಬ್ರು ತಂಗೀರಾ? ಇವ್ರ ಅಕ್ಕ. ಅಕ್ಕ. ನಿಮ್ಮ ಹೆಸರಮ್ಮ? ಸಂಧ್ಯಾ. ಸಂಧ್ಯಾ. ನೀವು? ಶ್ವೇತಾ. ಶ್ವೇತಾ. ನಾವು ಹಿರೇಕೆರೂರಿಂದ ಬಂದಿದ್ದೇವೆ ಮೇಡಮ್. ನಮ್ಮ ತಂದೆಯವರು ನಮ್ಗೆ ತುಂಬಾನೇ ಹಿಂಸೆ ಕೊಟ್ಟು ಎಲ್ಲ ರೀತಿಯಿಂದ ಹೊರ ಹಾಕಿದ್ದಾರೆ. ಇವ್ರು ಮೊದಲಿನ ಸ್ಟೋರಿ ಅಂದ್ರೆ ಇವರು ಹಳ್ಳಿಂದ ಹಿರೇಕೆರೂರಿಗೆ ಬರ್ತಿದ್ರು. ಅವ್ರ ತೋಟ ಉಂಟು, ಅಲ್ಲಿ ಕೆಲಸಕ್ಕೆ. ನಿಮ್ಮ ಅಜ್ಜಿ ತಾತ ಏನ್ ಮಾಡ್ತಾ ಇದ್ರು ಕವಿತಾ? ಅವ್ರದ್ದು ತೋಟ ಇದೆ ಅಜ್ಜಿತ್. ಇವ್ರು ಹಳ್ಳಿಯಿಂದ ಹಿರೇಕೆರೂರಿಗೆ ಬರ್ತಿದ್ರು. ಅವಾಗ ಅವ್ರ ತೋಟಕ್ಕೆ, ನಮ್ಮ ಅಪ್ಪನ ತೋಟಕ್ಕೆ ಕೆಲ್ಸಕ್ಕಂತ ಹೋಗ್ತಿದ್ರ. ಅವಾಗ ಹೋಗಬೇಕಾದ್ರೆ ನಮ್ಮ ಅಪ್ಪಂಗೂ ಇವ್ರಿಗೂ ಲವ್ ಸ್ಟಾರ್ಟ್ ಆಗಿ ನಂತರ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಮದ್ವೆ ಆದಾಗ. ನಿಮ್ ತಂದೆಯವರು ಬೇರೆ ಜಾತಿನೇನು? ಬೇರೆ ಜಾತಿ. ಅವ್ರು ಕೊಂಕಣಿಸ್, ಇವ್ರು ಮರಾಠಿ. ನಮ್ಮಮ್ಮ ಮರಾಠಿ ರೀ. ನಿಮ್ಮಮ್ಮ ಮರಾಠಿ. ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಮದ್ವೆ ಆದ್ರು. ಅವ್ರ ನಂತರ ಅಲ್ಲೇ ಅವ್ರ ತಂದೆ ತಾಯಿಗೆ ಹೇಳಿಲ್ವಮ್ಮ ಮದ್ವೆ ಆದಾಗ? ಮದ್ವೆ ಆದಾಗ ಹೇಳಿಲ್ರಿ. ಬೇರೆ ಹೋಗ್ಬಿಟ್ಟು ಮದ್ವೆ ಆದ್ರು. ಇವ್ರು ತೋಟಕ್ಕೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಲವ್ ಮಾಡಿ ಮದ್ವೆ ಆದ್ರು. ನಂತರ ಫಸ್ಟಿಗೆ ಇದ್ದಿದ್ದು ಅವ್ರದ್ದು ಒಂದು ಬಟ್ಟೆ ಅಂಗಡಿ ಮಾತ್ರ ಇತ್ತು. ಇವ್ರು ಮದ್ವೆ ಮಾಡ್ಕೊಂಡ್ ನಂತರ ಸಿರಳಕೊಪ್ಪ ಅಂತ ಊರಿದೆ, ಆ ಊರಲ್ಲಿ ಇವ್ರನ್ನೇ ತಗೊಂಡೋಗಿ ಇಟ್ರಿ. ಅಲ್ಲಿ ಓಸಿ ಕಂಪ್ನಿ ಅಂತ ಇತ್ತು. ಆ ಓಸಿ ಕಂಪ್ನಿ ಒಳಗೆ ಇವ್ರು ಎಲ್ಲ ಇದು ಮೇಂಟೆನೆನ್ಸ್ ಮಾಡ್ಕೊಂತ, ಹಿರೇಕೆರೂರ್ದು ಬಟ್ಟೆ ಅಂಗಡಿ ಎಲ್ಲ ಮೇಂಟೆನೆನ್ಸ್ ಮಾಡ್ಕೊಂತ ಇದ್ರು. ನಂತರ ಹಂಗೆ ಒಂದು ವೈನ್ ಸ್ಟೋರ್ ಮಾಡಿದ್ರು. ಅದ್ರಿ ಈಗ ನಿಮಗ್ ಮದ್ವೆ ಆದಾಗ ಅತ್ತೆ ಮಾವ ಜಗಳಕ್ಕೆ ಬರ್ಲಿಲ್ವೇನಮ್ಮ? ಇಲ್ಲ, ಯಾರು ಬಂದಿಲ್ಲ. ಅತ್ತೆ ಬಂದಿತ್ತು, ಮಾವ ಇಲ್ಲ ರೀ. ಮಾವ ತೀರ್ಕೊಂಡ್ರಿ, ಅತ್ತೆ ಇದ್ದಾರೆ. ಅತ್ತೆ ಬಂದು ಕೇಳ್ತು, ನೀನು ತಾಳೆ ಕೊಟ್ಟು ನಿನ್ ಮಗನ್ ಬಿಟ್ಟು ಹೋಗು ಅಂತ ಹೇಳಿ. ಅವ್ರು ಅಂದ್ರೆ ಇಲ್ಲ, ನಾನು ಆಕಿ ಮದುವೆ ಆಗಿದ್ದೀನಿ, ನಾನು ಬಿಡಲ್ಲ ಯಾವ ಕಾಲಕ್ಕೂ ಅಂತ ಹೇಳಿ ಜೋರ್ ಮಾಡಿದ್ರು. ಜೋರ್ ಮಾಡಿದ್ಮೇಲೆ ನನ್ನ ಶೆಳಕೊಪ್ಪದಲ್ಲೇ ಮನೆ ಮಾಡಿ ಇಟ್ಟಿದ್ರು. ಆಮೇಲೆ ಅತ್ತೆ ಬರ್ಲಿಲ್ಲ? ನಂತರ ಏನ್ ಕೆಲಸ ಮಾಡ್ತಾ ಇದ್ರು ನಿಮ್ ಗಂಡ ಆಗ? ಫಸ್ಟ್ ಈಗ ಓಶಿ ಕಂಪ್ನಿ ಇತ್ರಿ. ಓಶಿ ಕಂಪ್ನಿ ಮಾಡ್ಕೊಂತಾನೆ ವ್ಯವಹಾರ ಮಾಡ್ಕೊಂಡು ಆಮೇಲೆ ಬ್ರ್ಯಾಂಡಿ ಅಂಗಡಿ ಶುರು ಮಾಡಿ. ನಿಮ್ ತಂದೆ ತಾಯಿ ಸಹಕಾರ ಇತ್ತಾ? ನಮಗೆ ತಾಯಿ ಚಿಕ್ಕ ವಯಸ್ಸಿನಲ್ಲೇ ತಾಯಿ ತೀರ್ಕೊಂಡಿದ್ದಾರೆ. ತಂದೆ ಒಬ್ರೆ ನನ್ಗೆ, ಅವರೇ ನನ್ ಜಪಾನ್ ಮಾಡಿದ್ರು. ಅಲ್ಲ, ಅವ್ರ ಸಹಕಾರ ಇತ್ತ ಮದ್ವೆ ಆದ್ಮೇಲೆ? ಮದ್ವೆ ಆದ್ಮೇಲೆ ಹೋಗ್ತಾ ಇದ್ರ? ಹ್ಞೂ. ಅವ್ರನ್ನು ಹೆದರಿಕೆ ಹಾಕಿ ಅವ್ರನ್ನು ಬರೋದ್ ಬಿಡ್ಸಿದ್ರಿ ನಮ್ಮ ಮನೆಯವರು. ಯಾವಾಗದು? ಅದನ್ನ ಫಸ್ಟ್ ಮದುವೆ ಆದಾಗೆ, ನಿನ್ ತವ್ರ ಮನೆಯವ್ರು ಯಾರು ಬರ್ಬಾರ್ದು ಅಂತ. ಈಗ 16 ಬಾರ್ ಇದೆ. ಈಗ 3 ಮನೆ ಇದಾವೆ ಹಿರೇಕೆರೂರಲ್ಲಿ. ಎಷ್ಟು ಮನೆ? ಒಂದ್ 100 ಮನೆ ಇದೆ. ಆಮೇಲೆ ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ಸ್ ಇದಾವೆ 2. ನಂತರ ಬೆಳಗಾಂ, ಗುಲ್ಬರ್ಗ ಎಲ್ಲ ಲಾಡ್ಜ್ ಇದೆ. ಸುಮಾರು ಏನಿಲ್ಲ ಅಂದ್ರೂ 80 ಕೋಟಿ ರೂಪಾಯಿ ಆಸ್ತಿ ಹತ್ರ ಇದಾರೆ ಇವಾಗ. ಆದ್ರೆ ನಮಗ್ ಮಾತ್ರ ಯಾವ್ದು ಏನಿಲ್ಲ, ನಮಗೇನು ಗೊತ್ತಿಲ್ಲ. ಈಗ ಮಗ ಕೇಳ್ತಾನ. ಈ ಆಸ್ತಿ ಮಾಡಿದ್ದೆಲ್ಲ ನಿಮ್ ತಾಯಿನ ಮದ್ವೆ ಆದ ನಂತರ? ನಿಮ್ ತಾಯಿ ಮದ್ವೆ ಆದ್ಮೇಲೆ? ಮೊದ್ಲು ಏನು ಇದ್ದಿಲ್ಲ, ಓಸಿ ಕಂಪ್ನಿ ಒಂದು ಬಿಟ್ಟು ಮತ್ತೆ 3 ಮಕ್ಳು ಆಗ ಮಟ್ಟನು ಸಿರಳಕೊಪ್ಪದಲ್ಲೇ ಇದ್ರು. ನಂತರ 3 ಮಕ್ಳು ಆದ ನಂತರ ಹಿರೇಕೆರೂರಿಗೆ ತಗೊಂಡ್ಬಂದಿಟ್ರಿ. ಅವಾಗ ಇನ್ನೊಂದ್ ಮದ್ವೆ ಮಾಡ್ಕೊಂಡ್ರು. ಇವ್ರಿಗೆ ಗೊತ್ತಿರ್ಲಿಲ್ರಿ 2 ವರ್ಷದ ಮಟ್ಟ. ಅದ್ ಇನ್ನೊಂದ್ ಮದ್ವೆ ಆಗಿದ್ ನಮ್ಮ ಅಮ್ಮಂಗ್ ಗೊತ್ತಿರ್ಲಿಲ್ಲ. ಇನ್ನೊಂದ್ ಮದ್ವೆ ಆಗಿದ್ ಯಾರನ್ನ? ಅದೇನಾದ್ರು ಗೊತ್ತಾ? ಅಂದ್ರೆ ಆ ಕೊಂಕಣಿ ಒಳಗೆ ಮದ್ವೆ ಆಗಿದೆ. ನಮ್ ಜಾತಿದೆ ಹುಡುಗಿ. ಅಂದ್ರೆ ನಿಮ್ಮ ಅತ್ತೆ ಮಾಡಿಸಿದ್ದು? ನಮ್ಮ ಅತ್ತೆ ಮಾಡಿಸಿದ್ರು. ನಿಮ್ಮ ಅಜ್ಜಿ ಮಾಡಿಸಿದ್ರು, ನಮ್ಮ ಅತ್ತೆ ಮಾಡಿಸಿದ್ರು. ಆ 3 ಮಕ್ಳು ಅಂದ್ರೆ ಇವ್ರ 3 ಜನ ಅಕ್ಕಂದ್ರು ಹುಟ್ಟಿದ್ರು. ನಂತರ ನಾ ಹುಟ್ಟಿದ್ರು, ನಮ್ ತಮ್ಮ ಹುಟ್ಟಿದ್ರಿ ಹಿರೇಕೆರೂರಲ್ಲೇ. ನಂತರ ದಿನ ನಮ್ಗೇನು ಊಟಕ್ಕೇನು ತಂದು ಕೊಡ್ತಿದ್ದಿಲ್ಲ. ಅಷ್ಟೆಲ್ಲ ಸುಮಾರು ಆಸ್ತಿ ಮಾಡ್ಬಿಟ್ರಿ ಅಲ್ಲೇ ಹಿರೇಕೆರೂರು. ಹುಟ್ಟೋ ಒಳಗೆ ಸುಮಾರು ಆಸ್ತಿ ಮಾಡಿ ಹಿರೇಕೆರೂರಲ್ಲಿ 3 ಬಾರು, ಸಿರಳಕೊಪ್ಪ ಎಲ್ಲ ಮಾಡ್ಬಿಟ್ರಿ ಬಾರು. ನಂತರ ಅಮ್ಮನ ಹೆಸರು ಪ್ರಾಪರ್ಟಿ ಮಾಡ್ಬಿಟ್ರಿ. ಅದೇ ಹಿಂಗ ಅಮ್ಮನ ನಿಂತ್ರನೇ ಬಂತು ಅಂತ ಹೇಳಿ ಮಾಡಿದ್ರು ಪ್ರಾಪರ್ಟಿ. ಸಾಮಾನ್ಯವಾಗಿ ಹೆಂಡತಿನ ಮದುವೆ ಆದ್ಮೇಲೆ ಲಕ್ಷ್ಮಿ ಬಂದ್ಲು ಅಂತ ಅಮ್ಮನ ಹೆಸರಿಗೆ ಪ್ರಾಪರ್ಟಿ ಮಾಡಿದ್ರು. ನಂತರ ಬರ್ತಾ ಸುಮಾರು ಹಿಂಸೆ ಕೊಡಕತ್ರ ಅಮ್ಮಂಗು ಮಕ್ಳಿಗೆ. ನಮ್ಗೆಲ್ಲ ಊಟಕ್ಕೆಲ್ಲ ತಂದಾಕ್ತಿದ್ದಿಲ್ಲ, ಹೊಡೆಯೋದು ಮಾಡ್ತಿದ್ರು. ಯಾಕೆ ಹಾಗೆ? ಒಟ್ಟೆ ನಾನ್ ಬಿಟ್ಟು ಹೋಗಿ ಅವ್ರು ಇನ್ನೊಂದ್ ಮದ್ವೆ ಆದ್ರನ್ರಿ. ಹಿಂಸೆಗೆ ಸುಮಾರು ಜನಕ್ಕೆ ಗೊತ್ತಿರ್ಲಿಲ್ಲ ಅದು ಅವ್ರ ರಿಲೇಟಿವ್ಸ್ ಒಳಗೆ. ಅಂದ್ರೆ ನಿಮ್ಮ ಅಮ್ಮನ ಮದುವೆ ಆಗಿರೋದು ಊರಲ್ಲೆಲ್ಲ ಜನಕ್ಕೆ ಗೊತ್ತಿರುತ್ತೆ, ಯಾರಿಗೂ ಗೊತ್ತಿಲ್ಲ. ರಿಲೇಟಿವ್ಸ್ ಗಳಿಗೆ ಅಷ್ಟೇ ಗೊತ್ತು. ನಿಮ್ಮನ್ನ ಮದುವೆ ಆಗಿದ್ ಹೇಳ್ಕೊಂಡೇ ಇಲ್ಲ? ಇಲ್ಲ, ಯಾರಿದ್ರಿಗೆ ಹೇಳ್ಕೊಂಡಿಲ್ಲ. ಅವ್ರ ಸಂಬಂಧದಲ್ಲಿ ಯಾರು ಹೇಳ್ಕೊಂಡಿಲ್ಲ. ಸಂಬಂಧಿಕರು ಈಗ ಹೇಳ್ಕೊಂತ ಅಡ್ಡಾಡ್ತಾರ ಮಕ್ಕಳು ಅಂತ ಹೇಳಿ ಈ ತರ ಮಾಡ್ತಾರೆ. ನಂತರ ಒಂದಿನ ರಾತ್ರಿ ಬಂದ್ಬಿಟ್ಟು ಸುಮಾರು ಕುಡ್ಕೊಂಡಿದ್ರು. ನಾವಪ್ಪ ಎಲ್ಲಾರ್ಗು ಹೊಡೆದ್ರು, ನಮ್ಗೆಲ್ಲ ಹೊಡೆದಾಕಿ ರೂಮಲ್ಲಿ ಕೂಡ ಹಾಕಿದ್ರು. ನಂತರ ಇವ್ರಿಗೆ ಹೊಡೆದಾಕಿ ಹೊರಗೆ ಹಾಕಿದ್ರು. ಬೇರೆ ಇದ್ರಿಗೆಲ್ಲ ಇಲ್ಲ, ಬೇರೆ ಜೊತೆ ಓಡೋದ್ರು ಅಂತ ಹೇಳಿ ಹಬ್ಸಿದ್ರು. ರಾತ್ರಿ ಓಡ್ ಹೋಗಿದ್ದಾರೆ ಅಂತ ಹೇಳಿ. ಇವ್ರು ಎಲ್ಲಿ ಓಡ್ ಹೋಗಿಲ್ಲ ರೀ. ಅಲ್ಲೇ ನಮ್ಮ ಅಪ್ಪನ ತಂಗಿ ಮನಿ ಐತಿ, ಅದೇ ಊರಲ್ಲೇ. ಅಲ್ಲಿ ಹೋಗಿದ್ದೆ. ಓಡ್ ಹೋಗ್ಬಿಟ್ಟಿದ್ದಾಳೆ ಅಂತೇಳಿ ಇವ್ರನ್ನ ಮುಚ್ಚಾಕ್ಬಿಟ್ರು.
ಕೂಡಾಕಿ ಅಲ್ಲಿ ಹಿಂಸೆ ಕೊಡ್ತಾ ಇದ್ರು ಒಟ್ಟು ಊಟ ಕೊಟ್ಟಿದ್ರೆ ಎಷ್ಟು ದಿವಸ ನೆನಪಿದ್ಯಾ? ನಿಮ್ಗೆ ಒಂದು 7-8 ತಿಂಗಳು ಹಂಗೆ ಮಾಡಿದ್ರು 7-8 ತಿಂಗಳ. ಬೆಳಗ್ಗೆ 1 ದೋಸೆ ಕೊಡ್ತಿದ್ರು, ಅದು ನೀರ್ ದೋಸೆ ಅಂತ ಮಾಡ್ತಾರೆ. ಹೌದು, ಆ ದೋಸೆ ಒಂದೇ ಕೊಡೋರು ಎಲ್ಲರಿಗೂ ಸೇರ್ಬಿಟ್ಟು 5 ದೋಸೆ ನಡತೆ ಚೆನ್ನಾಗಿಲ್ಲ ಅಂತ ಹೇಳ್ರಿ ಅಂತೇಳಿ ಆ ಹುಡುಗಿಗೆ ಹಿಂಸೆ ಕೊಟ್ಟು. ಎಷ್ಟು ವಯಸ್ಸಿದ್ದಿರ್ಬೋದು ನಿಮ್ಗಾಗ? ಹಂಗೆ 13 ವರ್ಷ. ಕೂಡಾಕಿ ಆಮೇಲೆ ಮತ್ತೆ ಅಮ್ಮನ್ ಕರ್ಕೊಂಡ್ಬಂದು ಮತ್ತೆ ಇಟ್ರು ಮನೇಲಿ ತಂದು. ಅವ್ರದೇ ಒಂದ್ ಮನೆ ಇದೆ, ಅಲ್ಲಿ ಇಟ್ಟು ಅಷ್ಟು 4 ಮಂದಿನೂ ಅಲ್ಲೇ 3 ಜನ ಕರ್ಕೊಂಡ್ಬಂದಿಟ್ರು. ಬಹಳ ಹಿಂಸೆ ಕೊಡ್ತಾ ಇದ್ರು, ಊಟಕ್ಕೆ ಕೊಡ್ತಾ ಇದ್ದಿಲ್ಲ, ತಿಂಗಳ ಇಷ್ಟ ಅಂತ ಕೊಡ್ತಾ ಇದ್ರು ದುಡ್ಡು. ಬರೀ 500 ರೂಪಾಯಿ ಕೊಡ್ತಾ ಇದ್ರು. ಅದು ಜೀವನಕ್ಕೆ ನಾವೆಲ್ಲ ಇಷ್ಟು ಜನಕ್ಕೆ. ನಾವು ನಂತರ ಬೇರೆ ಕಡೆ ಕೆಲ್ಸಕ್ಕೆ ಹೋಗಿ ದುಡ್ಕೊಂಡ್ಬಂದು ನಾವು ತಿಂತಾ ಇದ್ವಿ. ನೀವು ಎಷ್ಟನೇ ವಯಸ್ಸಿಗೆ ಕೆಲ್ಸಕ್ಕೆ ಹೋದ್ರಮ್ಮ? ನಾವು ನಂತರ ಓದಕ್ಕೆ ದುಡ್ಡು ಕೊಡ್ತಾ ಇದ್ದಿಲ್ಲ, ನಾವೇ ಬೇರೆ ಕಡೆ ಹಿಂಗೆ ಪಾಪ ವ್ಯಾಪಾರ ಶಾಲೆಯಾಗ ಡ್ಯಾನ್ಸ್ ಕಲ್ಸೋದು ಅದು ಮಾಡೋರು ಮಕ್ಕಳು. ಆಮೇಲೆ ನಂತರ ನನಗೂ ಇವಳಿಗೂ ಜೀತಕ್ಕೆ ಇಟ್ಟಿರಿ ಬೇರೆಯವ್ರ ಮನೆ ನಮ್ಮ ಅಪ್ಪನೇ. ಇವಳಿಗೆ ಅವ್ರ ಮನೇಲಿ ಜೀತಿಗೆ ಇಟ್ಕೊಂಡು ಯಾರೇ ಬಂದು ಕೇಳಿದ್ರು ನಮ್ಮನೆ ಕೆಲಸ ತೊಗೊಳ್ಳೋಳು ಅಂತ ಹೇಳಿ ಇವಳಿಗೆ ಇದು ಮಾಡೋರು, ಹಿಂಸೆ ಕೊಡೋರು. ನಂಗೆ ಉಡುಪಿಯಲ್ಲಿ ಇಟ್ಟಿದ್ರು ಜೀತಕ್ಕೆ. ನಮ್ಮ ತಮ್ಮನಿಗೆ ಕಿಡ್ನಾಪ್ ಮಾಡಿ ದಾವಣಗೆರೆಯಲ್ಲಿ ಇಟ್ಟರು. ಪ್ರಾಪರ್ಟಿ ಎಲ್ಲ ಸಹಿ ಮಾಡ್ಸ್ಕೊಳ್ಳೋ ಸಂಬಂಧ. ಪ್ರಾಪರ್ಟಿ ಎಲ್ಲ ಅಮ್ಮ ಸಹಿ ಮಾಡಿಕೊಟ್ಟ ತಕ್ಷಣ ಎಲ್ಲರನ್ನೂ ತಂದು ಇಲ್ಲಿಗೆ ಹೋಗೋದ್ರಿ. ಆವಾಗ ತಿಂಗಳ ಎಲ್ಲ ಪಂಚಾಯತ್ಗೆ ಮಾಡಿದ ನಂತರ ತಿಂಗಳ 400-500 ರೂಪಾಯಿ ಹಿಂಗೆ ಕೊಟ್ಕೊಂತ 500 ರೂಪಾಯಿ 2,000 ಕೊಡಂಗ್ ಮಾಡಿ. ಇವಾಗ ದಿವಸ ಕೆಲಸ ಮಾಡಿದ್ರಿ? ಯಾರ್ದು ಮನೇಲಿ? ನೀವು? ನಮ್ಮ ಅತ್ತೆ ಮನೇಲಿ ರೀ, ನಮ್ಮ ಅಪ್ಪಾಜಿ ತಂಗಿ ಮನೇಲಿ ರೀ. ಅದು ಕಾಲಲ್ಲೆಲ್ಲ ಹುಳ ಬಂದೋಗಿತ್ರಿ, ಅಷ್ಟೆಲ್ಲ ಹಿಂಸೆ ಕೊಡಾರಿ ಅವರೆಲ್ಲ ಗಾಯ ಅವ್ರು ನಮ್ಮ ಅತ್ತೆರು. ಈಗೀಗಂತೂ ಸುಮಾರು ಹಿಂಸೆ ಕೊಟ್ಟಾರ್ರಿ. ಈಗ ಸುಮಾರು ವರ್ಷ, ಇವಾಗ 3 ವರ್ಷ ಆತ್ರಿ ಇವಳು ಬಂದು. 3 ವರ್ಷದ ಮಟ್ಟ ಅವ್ರ ಮನೆಯಲ್ಲೇ ಇದ್ದಾಳೆ. ಇಷ್ಟು ವರ್ಷ 3 ವರ್ಷ ಅವ್ರ ಮನೇಲಿ ಇದ್ರ? ಅಲ್ಲಲ್ರಿ, ಇವಳು 10 ವರ್ಷ ಅವ್ರ ಮನೇಲಿ ಇದ್ದಾಳ್ರಿ. ಇವಾಗ 10 ವರ್ಷ ಇದ್ರ? 10 ವರ್ಷ ನನ್ನ ಮಗಳು ಅಂತ ಹೇಳ್ಕೊಂಡಿಲ್ರಿ, ಕೆಲಸಕ್ಕೆ ಅಂತಾನೆ ಹೇಳ್ಕೊಂಡಿದ್ದಾರೆ. ಯಾರ ಮನೇಲಿದ್ರಿ? ಅಪ್ಪನ ತಮ್ಮನ ಮನೇಲಿ. ಇವಳು ಮದ್ವೆ ಅವರು ಚಿಕ್ಕಮ್ಮ ಏನು ಅವರು ಹಾಗೆ ನೋಡ್ಕೊಳ್ಳೋರ? ಅವ್ರಿಗೆ ಎದುರ್ತಾರ್ರಿ. ನಮ್ಮ ಅಜ್ಜಿ ನಮ್ಮ ಆಯಿ ಇದಾರಲ್ಲ, ನಮ್ಮ ಅಪ್ಪಾಜಿ ತಂಗಿ, ಅವ್ರಿಗೆಲ್ಲ ಇಲ್ಲ ಹಾಗಲ್ಲ. ಅಂದ್ರೆ ಮಕ್ಕಳಂತ ಯಾರಿಗೂ ಗೊತ್ತಾಗ್ಬಾರ್ದು, 4 ಜನಕ್ಕೆ ಕೆಲಸದವ್ರ ತರ ಅಂತ ಇದು ಮಾಡ್ದ ಅಂತ. ಹಾಗೆ 4 ಜನಕ್ಕೆ ಗೊತ್ತಾದ್ರೆ ನಾಚಿಕೆ ಆಗ್ತದೆ, 2 ಹೆಂಡತಿ ಅನ್ಕೊಂಡು 4 ಜನಕ್ಕೆ ಗೊತ್ತಾಗ್ಬಾರ್ದು, ಜಾತಿ ಜನದಲ್ಲಿ ಗೊತ್ತಾಗ್ಬಾರ್ದು ಅಂತ ಹೇಳಿ ಗೊತ್ತಾಗ್ಬಾರ್ದು. ಊಟದ್ದು ತಾಟ್ ಬೇರೆ ಇಟ್ಟಿದ್ರಿ ಅವ್ರ ಮನೇಲಿ. ಐಬಿಎಲ್ ಇದು ಮಾಡಿದ್ರು ಫಸ್ಟ್. ಇದಾದ್ಮೇಲೆ ಅಲ್ಲಿ ಇರಕ್ಕಿರೋ ಐಬಿಎಲ್ ಹೋಗಿ ಕರ್ಕೊಂಡು ಹೋಗಿದ್ದೆ, ಎಲ್ರಿಗೂ ಕರ್ಕೊಂಡು ಹೋಗಿ ನಾನು ಮಕ್ಕಳಿಗೆಲ್ಲ ಸಾಕ್ತೀನಿ, ನೀನೊಬ್ಳು ಬಿಟ್ಟು ಹೋಗು, ನನ್ನ ಮಕ್ಳಿಗೆ ಮದುವೆ ಮಾಡೋದು ಎಲ್ಲ ಪ್ರತಿ ಒಬ್ಬರ ಹೆಸರು 50,000 ಮಗನ ಹೆಸರಲ್ಲಿ 1 ಲಕ್ಷ ಇಡ್ತೀನಿ ಅಂತ ಹೇಳಿದ್ರು. ನಾನು ಅವ್ರದ್ದೆಲ್ಲ ಜೀವನ ರೂಪಿಸ್ತೀನಿ, ನೀವು ಹೋಗು ಅಂತ ಹೇಳಿದ್ರು. ನಮ್ಮ ಮಕ್ಕಳು ನೋಡ್ಕೊಳ್ತೀನಿ ಅಂತ ಹೇಳಿ ಇದು ಮಾಡಿದ್ರು. ಆಮೇಲೆ ಇವರೆಲ್ಲ ಆದಮೇಲೆ ಎಲ್ಲ ಇದು ಆಸ್ತಿಯನ್ನೆಲ್ಲ ಬರ್ಕೊಂಡ್ಮೇಲೆ ಯಾರಿಗೂ ನೋಡಲಿಲ್ಲ, ಎಲ್ಲರಿಗೂ ಹೊರಗೆ ಹಾಕಿದ್ರು. ಮತ್ತು ಓದಿಸ್ಲೂ ಇಲ್ಲ, ಏನೂ ಮಾಡಲಿಲ್ಲ. ನಮಗೆ ನಮ್ಮ ಅಪ್ಪ ಬೇಕು, ಅವರು ಒಪ್ಕೋಬೇಕು, ಮಕ್ಕಳಂತ ಒಪ್ಕೋಬೇಕು. ನಮ್ಮ ಜೀವನ ನಾವು ಇಷ್ಟು ದಿನನೇ ಕಷ್ಟಪಟ್ಟಿದ್ದೀವಿ, ನಮಗೇನು ಅವ್ರಿಗೇನು ಬೇಕಂತಿಲ್ಲ. ಅದು 4 ಜನದ ಮುಂದೆ ಒಪ್ಕೋಬೇಕು ಅವ್ರು ನಾವು ಅಪ್ಪ ಅಂತ ಅಷ್ಟೇ. ತಮ್ಮ ಓದ್ಲಿಕ್ಕೆ ದುಡ್ಡು ಕೇಳಕ್ ಹೋದ್ರೆ 4 ಜನ ಇದಾರೆ, ಅಮ್ಮ ಒಬ್ರು ಇದಾರೆ, ಅವ್ರಿಗೆಲ್ಲ ಹೋಗಿ ದಂಧೆ ಮಾಡಿ ಬೆಂಗಳೂರಲ್ಲಿ ಹೋಗೋ ಸಾಕಷ್ಟು ರೊಕ್ಕ ಆಗ್ತೈತಿ, ಕೋಟಿ ಗಂಟ್ಲೆ ದುಡ್ಡು ಮಾಡ್ಬೋದು. ನೀನು ದಂಧೆ ಮಾಡೋಗವ್ರನ್ನ ಕರ್ಕಂದಲ್ಲಿ ಹೋಗಿ. ಈಗ ಲಾಸ್ಟ್ ಟೈಮ್ 1 ಲಕ್ಷ ರೂಪಾಯಿ ನನ್ನ ಮದ್ವೆಗೆ ಕೊಟ್ಟು ನೀವೆಲ್ಲ ಸಹಿ ಮಾಡ್ಕೊಟ್ಟು, ಎಲ್ಲ ಹೆಣ್ಮಕ್ಳು ತಾಯಿ ಎಲ್ಲ ಸಹಿ ಮಾಡ್ಕೊಟ್ಟು ನನ್ಗೆ ಯಾವ್ದೇ ರೀತಿ ಏನು ಸಂಬಂಧ ಇಲ್ಲ ಅಂತ ಹೇಳಿ 4 ತಿಂಗಳಿಂದ ಇದೇ ಮಾತಾಗಿದ್ದು. ಊರ್ ಬಿಟ್ಟು ಹೋಗ್ಬೇಕು ನೀವೆಲ್ಲ, ಇಲ್ಲ ಅಂದ್ರೆ ನಿಮ್ ಸಾಯಿಸ್ತೀನಿ.